ಹಾವೇರಿಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಯುವತಿಯೊಬ್ಬಳು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ನಗರದ ಖಾಸಗಿ ಆಸ್ಪತ್ರೆ ಎದುರು ಕುಟುಂಬಸ್ಥರು ಸೇರ್ಕೊಂಡು ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಯುವತಿ ಸಾವನ್ನಪ್ಪಿದ್ದಾಳೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಖಾಸಗಿ ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. ಬ್ಯಾಡಗಿ ತಾಲೂಕಿನ ಹೆಡಿಗೊಂಡಾದ 18 ವರ್ಷದ ವಂದನಾ ಸಾವನ್ನಪ್ಪಿರುವ ಹುಡುಗಿ. ಚಿರಾಯು ಅನ್ನೋ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಆಕೆ ಬಂದಿದ್ಲು. ಕೈ ಮೇಲಿರುವಂಥ ಗುಳ್ಳೆಗೋಸ್ಕರ ಚಿಕಿತ್ಸೆ ಪಡ್ಕೊಳ್ಳೋಕ್ಕೆ ಆಕೆ ಬಂದಿದ್ಲು. ಚಿಕಿತ್ಸೆಗೆ ಅಂದರೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಚಿರಾಯು ಆಸ್ಪತ್ರೆ ವೈದ್ಯರು ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಕನ್ಸೆಂಟ್ ಕೂಡ ಕೊಟ್ಟಿದ್ರಂತೆ. ವಂದನಾಗೆ 2 ಇಂಜೆಕ್ಷನ್ ಕೊಟ್ಟಿದ್ರು. ಇಂಜೆಕ್ಷನ್ ಕೊಟ್ಟ ನಂತರ ವಂದನಾ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಇಂಜೆಕ್ಷನ್ ಬಳಿಕ ಆಕೆಯನ್ನು ಮತ್ತೊಂದು ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ರವಾನೆ ಮಾಡ್ತಾರೆ. ಇಂಜೆಕ್ಷನ್ ಓವರ್ ರಿಯಾಕ್ಟ್ ಆಗಿರೋದ್ರಿಂದ ಮೀರಾಪುರ ಆಸ್ಪತ್ರೆಗೆ ಅವ್ರನ್ನ ಕಳಿಸ್ತಾರೆ. ಆದರೆ ಅಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೇವಲ 18 ವರ್ಷದ ಹುಡುಗಿ ಕೈಯಲ್ಲೇನೋ ಗುಳ್ಳೆ ಇದೆ ಅಂತೇಳಿ ಚಿಕಿತ್ಸೆಗೆ ಅಂತ ಬಂದ್ಲಂತೆ. ಆದರೆ ಆಕೆ ಕೊಟ್ಟಿರುವಂಥ ಇಂಜೆಕ್ಷನ್ ಓವರ್ ಡೋಸಿಂಗ್ ಆಯಿತೋ, ಆ ಇಂಜೆಕ್ಷನ್ ಏನಾದರೂ ಎಕ್ಸ್ಪೈರ್ಡ್ ಇತ್ತೋ ಗೊತ್ತಿಲ್ಲ. ಬಟ್ ಆ 2 ಇಂಜೆಕ್ಷನ್ ನಂತರ ಆಕೆ ಆರೋಗ್ಯದಲ್ಲಿ ಏರ್ಪೇರ್ ಆಯಿತು. ಬೇರೆ ಆಸ್ಪತ್ರೆಗೆ ಆಕೆಯನ್ನು ಕರ್ಕೊಂಡು ಹೋದರು. ಆದರೆ ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿದ್ದಾಳೆ. ನನ್ನ ಮಗಳ ಸಾವಿಗೆ ಈ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಆಸ್ಪತ್ರೆಯ ಮುಂಭಾಗ ಪ್ರೊಟೆಸ್ಟ್ ಮಾಡಿದ್ದಾರೆ. ಹಾಸ್ಪಿಟಲ್ ಹೋದಾಗ ಜೀವಿತ್ರೆ ವೀರಾಪುರ ಹಾಸ್ಪಿಟಲ್ ಹೋದಾಗ ಜೀವಿತ ನನ್ನ ಮಗಳು ಹೋದ್ಲಪ್ಪ, ಬಿಟ್ಟು ನನ್ನ ಮಗಳು ಹೋದ್ಲಪ್ಪ. ಏನಾಗಿತ್ತಮ್ಮ? ಇಲ್ಲೇ ಇಷ್ಟಪ್ಪ, ಇಷ್ಟ ಆಗಿತ್ತು. ಇಷ್ಟ ಆಗಿದ್ ನೋಡಪ್ಪ ಗುಳ್ಳಿ. ಆರಾಮದಣ, ಜ್ವರ ಇಲ್ಲ, ಉರಿ ಇಲ್ಲ, ಏನು ಇಲ್ಲಪ್ಪ. ನನ್ನ ಮಗಳು ಕಳ್ಕೊಂಡೆವಪ್ಪ. ವೀರಾಪುರ ಹಾಸ್ಪಿಟಲ್ ಹೋದಾಗ ಜೀವಿತ್ರೆ ವೀರಾಪುರ ಹಾಸ್ಪಿಟಲ್ ಹೋದಾಗ ಜೀವಿತ ನನ್ನ ಮಗಳು ಹೋದ್ಲಪ್ಪ, ಬಿಟ್ಟು ಬಂದ್ವಿ ನಾವು. ಒಂದ್ ಸಣ್ಣ ಗುಳ್ಳೆಗಿತ್ತಪ್ಪ, ಅದು ಗಡ್ಡಗದಂಗಾಗಿತ್ತು ಅಂತ ಹೇಳಿ ತೋರ್ಸಾಕ್ ಬಂದ್ವಿ ನಾವು. ಅವ್ರು ಆಪರೇಷನ್ ಮಾಡ್ತಾವಮ್ಮ ಅಂದ್ರು. ಆತ್ರಿ ಅಂತ ಹೇಳಿ ಹ್ಞೂ ಅಂತ ಒಪ್ಕೊಂಡು 2 ಇಂಜೆಕ್ಷನ್ ಮಾಡಿದ್ರಪ್ಪ. ಅವ್ರ ಅಷ್ಟ ರಕ್ತ ತಕೊಂಡ್ರು, ರಕ್ತ ಟೆಸ್ಟ್ ಕೊಟ್ರು. 6 ಪಾಯಿಂಟ್ ರಕ್ತ ಐತಿ ಅಂದ್ರೆ ಮಾಡ್ತವೆ ಅಂತ ಹ್ಞೂ ಅಂದವ್ರಿ. 2 ಇಂಜೆಕ್ಷನ್ ಮಾಡಿದ್ದಷ್ಟ ಅವ್ರು. ಮತ್ತೇನು ಆಕಿಗೆ ಏನಾತ ಗೊತ್ತಾಗ್ಲಿಲ್ಲ. ಎಲ್ಲ ಆರಾಮದಾಳ. ಒಂದ್ ಜ್ವರ ಇಲ್ಲ, ಒಂದ್ ತಲೆನೋವು ಏನಿಲ್ಲಪ್ಪ ಆಕಿಗೆ.